ಸೋಲು ಸೋಲು ಅಂದರೆ ಎಲ್ಲಿ ತನಕ? ನಾನು ಸರ್ಕಿಟ್ ನಾವು ಅವತ್ತೇ ಕಟ್ಟಿ ಬೋದಿತ್ತು. ಹೆಂಗ ಡೇಟ್ ಮುಂದೆ ಹೋಗ್ತದೆ ಅಂತ ಲೆಕ್ಕ ಹಾಕ್ತೆ. ಅದಂತೂ ಹೋಗಲಿ ಅಂದರೆ ಈಗ ಈ ಕೆಲಸ ಮಾಡ್ಕಿಬೋದನ್ನು ನಾನು. ಏನು ಗ್ರಾಚಾರ ಕೆಡೋದು ಏನೋ ಸಾಯ್ಲತ್ಲೆ ಎಂತಕ್ಕೆ ಸುಮ್ಮನೆ ಗೇಯ್ಬೇಕಂತ ಕಾಣ್ತದೆ. ಆ ದೇವ್ರಿಗೆ ಏನು ಅನ್ಯಾಯ ಮಾಡಿನೇ ನಾನು. ಕೈಗೆ ಬಂತು ಬಾಯಿಗೆ ಬರ್ದಿದ್ದಂಗೆ ಮಾಡೋದು. ಉತ್ಪತ್ತಿ ಪೂರ್ತಿ ಹಿಂಗಾಗೆ ಹೋಗ್ತದೆ. ಇನ್ನು ಬೇರೆ ಬೇರೆ ಕೆಲಸ ಎಲ್ಲ ಮಾಡೋದು ಇಲ್ಲಿಂದ. ಏನು ಇವತ್ತು ಫೋನ್ ಬರ್ಬೇಕೋ ನಾಳೆ ಫೋನ್ ಬರ್ಬೇಕೋ ಪುಟ್ಟಕ್ಕಂದು ಮಿಸ್ ಬಿಲ್ ಹಾಕಿ ಅಂತ ಎಲ್ಲ ಖರ್ಚು ಗೊತ್ತಾಗ್ತದನು. ನಮ್ಮನೆಯಲ್ಲೊಬ್ಳು ಹೇಳ್ತದೆ ದುಡ್ಡು ಎಂತ ಆಗ್ತದೆ ದುಡ್ಡು ಎಂತ ಆಗ್ತದೆ ಅಂತ. ಖರ್ಚು ಮಾಡಿ ನೋಡ್ಬೇಕು, ಅವಾಗ ಗೊತ್ತಾಗೋದು. ಈ ಪಟಾಕಿ ಒಬ್ಬ ಎಂತಕ್ಕೆ ಹಿಂಗೆ ಮಾಡ್ತಾನೆ ಏನ ಹೇಳಿನಿ, ಭಾಳ ಕಣ್ಣಿ ಕಪ್ಪಾಗ ತನಕ ಇರಬೇಡ ಅಂತ. ಅಂತ ಈಗ ಅಕ್ಷರ ಕಾಣದಾರೆ ಹೆಂಗೆ ಅವನಿಗೆ ಸೊಳ್ಳೆ ಕೊಯ್ತವೆ ಆ ಥರ. ಮನೆ ಒಳಗೆ ಕೂರಕ್ಕೆ ಸೈಕೆ ಹೌದು. ಹಾಗಂತ ಎಂತಕ್ಕೆ ಹಿಂಗೆ ಮಾಡ್ತಾನೆ ಏನ. ಪಟಾಕಿ ಅಲಿಸಿದೀಯನ? ಸಾಕು ಬಾ ಈಗ ಬಾ. ಅಷ್ಟೇನು ಸೆಕೆ ಇಲ್ಲ ಒಳಗೆ. ಒಳಗೆ ಕೂತ್ಕೊಂಡು ಹೋಗಿ ಬೇಡ. ಇದಕ್ಕೊಬ್ಳಿಗೆ ಆ ದೇವ್ರ ಅದು ಹೆಂಗಿದ್ದು ಗಂಟ್ಲು ಹಾಕೇನೇನ. ಬೇರೆ ಎಂಥದ್ದು ಇಲ್ಲದೆ ಇದ್ರೆ ಕೂಗಕ್ಕೊಂದೇನು ಅಡ್ಡಿಲ್ಲ. ಏನು ಕಿವಿಗೆ ಬಂದು ಹೋಗ್ದಂಗೆ ಆಗ್ತದೆ. ಈ ಮನ್ಸೇನು ಒಬ್ರು ಎತ್ಲಾಗ ಹೋದ್ರೆ ಏನಪ್ಪ, ಯಾಕೋ ಒಂಥರ ಜಳ್ಳಾಗಿದ್ದಂಗೆ ಇತ್ತು. ಎಂತ ಆಗಿದೆ ಅಂತಾನೆ ಗೊತ್ತಿಲ್ಲ. ಅಲ್ಲ ಏನ್ರಿ ಕೊಟ್ಕೆಲಿದ್ದೀರಾ? ನಾನು ಇಲ್ಲಿದ್ದೀನಿ ಮಾರತಿ. ಎಂತಕ್ಕೆ ಇಷ್ಟೊತ್ತಿನಲ್ಲಿ ಕೊಟ್ಕೆಗೆ ಎಂತಕ್ಕೆ ಹೋಗ್ತೀನಿ ನೋಡೋಣ ಹೇಳ. ಎಂಥದಾರ ಒಂದು ಕೂಗ್ತಾನೆ ಇರ್ಬೇಕು ನೀನು. ಆ ಗಂಟ್ಲು ಏನು ದೊಡ್ಡ ಹಾಕೇನೇನ ದೇವರು. ಕಿವಿ ಹೊಟ್ಟೆ ಹೋತ್ ನನ್ನ. ಅಲ್ಲ ಮನೆ ಮನುಷ್ಯರು ಕೊಟ್ಟಿಗೆ ಎಂತಕ್ಕೆ ಹೋತಾರ ಮಾರ. ದನ ಎಲ್ಲ ಬಂದವ ಬರಲ್ಲ ಯಾವನ್ನ ಕಟ್ಟಾಕ್ತಿದ್ದೀರೇನ ಅಂತ ಮಾಡಿದೆ. ಇಷ್ಟೊತ್ತಿನಲ್ಲಿ ಅದು ಈ ಸೆಕೆಯಲ್ಲಿ ಇಲ್ಲಿ ಕುತ್ಕೊಂಡು ಎಂತ ಮಾಡ್ತಿದ್ದೀರಿ? ನಂಗೇನು ಸ್ವಪ್ನ ಬಿದ್ದದ ಇಲ್ಲಿರ್ತೀರಿ ನೀವು ಅಂತ? ಆತೀಗ ಸ್ವಪ್ನ ಬೀಳೋದು ಬೇಡ. ಈಗ ನೋಡ್ದಲ್ಲ, ಕಣ್ಣಾರ ನೋಡ್ದಲ್ಲ, ನಾ ಇಲ್ಲೇ ಇದ್ದೀನಲ್ಲ. ಹೋಗಿ ನಿನ್ನ ಕೆಲಸ ಏನದೀಯ ಅದು ನೋಡ್ಕೆ ಹೋಗು. ಕೂಗ್ಬೇಡ ಸ್ವಲ್ಪ. ಒಂದೊಂದ್ಸತಿ ನಿಮಗೆ ಎಂತ ಆತದೆ ಏನ ಮಾರ. ಮಧ್ಯಾಹ್ನದಿಂದ ನೋಡ್ತಿದ್ದೀನಿ ಒಂಥರ ಇದ್ದೀರಪ್ಪ. ಎಲ್ಲಿ ಎಂತ ಆತ? ಯಾರು ಏನಾದ್ರು ಹೇಳಿದ್ರೆ ಎಂತ ಮಾರ? ಅವನಿಲ್ಲ ಪಾಪಣ್ಣನ ಮೇಲೆ ಎಂತ ಸಿಟ್ಟು ಮಾಡ್ಕೊಂಡ್ರೆ ಹೆಂಗೆ? ಮೂರು ದಿವಸಕ್ಕೆ ನಿಮಗೊಂದು ಎಂತ ಆತದೇನ? ಯಾವ ದೊಡ್ಡ ವಯಸ್ಸಿನ ಬೇಕಾತಲ್ಲ. ನೀವು ಎಲ್ಲಕ್ಕಿಂತ ಹಿರಿದಾಗಿದ್ದಾರ, ನೀವು ತಿಳ್ಕೊಬೇಕು. ಅವರೇ ಒಂಚೂರು ಎಂತ ಹೆಚ್ಚು ಕಮ್ಮಿ ಹೇಳಿದ್ರೆ ಹಂಗಲ್ಲ ಹಿಂಗೆ ಅಂತ ಹೇಳ್ಕೊಂಡು ಒಂಚೂರು ಸುಧಾರಿಸ್ಕೊಂಡ್ರೆ ಸಯ್ಯಪ್ಪ. ಅದನ್ನೇ ಒಂದು ಕೊಲಕ ಮಾಡ್ತೀರಿ. ಹೆಂಗಸ್ರಿಗಿಂತ ಆತತ್ತ. ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇಲ್ಲದೆ ಹೋಗಿದ್ನೆಲ್ಲ ಕರಿಬೇಡ. ನಾ ಹೇಳಿದ್ನ ಈಗ ಅವನಿಲ್ಲ ಪಾಪಣ್ಣನ ಮೇಲೆ ಬೇಜಾರಾಗಿದೆ ಅಂತ. ನಮ್ಮ ತಲೆ ಬಿಸಿ ನಂಗಾಗಿದೆ. ನಿಮಗೇನು ಹೇಳೋ? ಸುಖವಾಗಿ ಮನೇಲಿ ಇರ್ತೀರಲ್ಲ, ಮಾತಾಡ್ತೀರಿ. ಹ್ಞೂ ಆಗಲಿ. ಮನೆಯಲ್ಲೇ ಸುಖವಾಗಿ ಮನ್ಸಿದ ಮೇಲೆ ಮಲ್ಲಿಗೆ ಇರೋದ ಎಂತ ತಲೆ ಬಿಸಿ ಎಂತ? ಅದನ್ನಾರ ಒಂಚೂರು ಹೇಳ್ಬಾರ್ದಾ? ಹೇಳಿದ್ರು ಸಮ್ ಮಾಡ್ತೀಯ ನೀನು? ಸಮ್ ಮಾಡೋಕ್ಕಾಗ್ತದ? ಸಮ್ ಮಾಡೋಕ್ಕಾಗದೆ ಇದ್ದಂಗೆ ಮಾಡಿಟ್ಟೀಯಲ್ಲ ಮರ. ಅದು ಎಂತ ಹೇಳ್ಬೇಕಂತಿದ್ದೀರಿ ನೇರ ನೇರ ಹೇಳೇಬಿಡಿ. ಧಾರಣೆ ಮಾಡ್ತಾ ಕೂರ್ಬೇಡಿ. ಬೇಗ ಹೇಳಿ ಮುಗಿಸಿ. ಈಗ ಪಟಾಕಿ ಒಳಗೆ ಬರ್ತಾನೆ, ಪರೀಕ್ಷೆ ಅವನಿಗೆ ಓದ್ಕಿತಿರ್ತಾನೆ. ಮತ್ತೇನಾರು ಒಂಚೂರು ಹಿಂಗಿದ್ದು ಗೊತ್ತಾದ್ರೆ ಅದನ್ನೇ ತಲೆ ತಗೋತಾನವ. ಏನು ಎಂತ ಆತ? ಎಂತ ಮಾಡೀನಿ ನಾನು? ಹೇಳ್ದೆ 4 ದಿನ ಬಿಟ್ಟು ಕಟ್ಟಿದ್ರೆ ಏನು ಆಗಲ್ಲ, ಇದು ಕಳೆದ ಮೇಲೆ ಖರ್ಚು ಹಾಕೋಣ ಅಂತ. ನನ್ನ ಮಾತು ಕೇಂಡ. ಅಯ್ಯೋ ಅದು ಕೋರ್ಟಿಗೆ ಹೋಗ್ತದಂತೆ, ಹಂಗಾತದಂತೆ ಹಿಂಗಾತದಂತೆ, ಲೋನ್ ಕಟ್ಟೇ ಬಿಡ್ಬೇಕು ಅಂತ ಕೂತೆ. ನಂಗೆ ಗೊತ್ತಿತ್ತು ಈಗ ಮಾರ್ಚ್ ಎಂಡಲ್ಲಿ ಅಡಿಕೆ ಖರ್ಚು ಹಾಕಿದ್ರು ದುಡ್ಡು ಸಿಕ್ಕಲ್ಲ ಅಂತ. ಎಂಥದಾರಾಗಲಿ ಅಂತ ನೀನು ಬಿಡ್ಬೇಕಾತಲ್ಲ. ಖರ್ಚು ಹಾಕಿ ಅಂತ ಕೂತೆ. ಅಡಿಕೆ ಖರ್ಚು ಹಾಕಿನಿ. ಈಗ ಎಲ್ಲಿ ಏಪ್ರಿಲ್ ಕೊನೆ ತನಕನೂ ದುಡ್ಡು ಸಿಕ್ಕಲ್ಲಂತೆ. ಇದು ಇಯರ್ ಎಂಡ್ ಎಂಥದ ಎಲ್ಲ ಲೆಕ್ಕಾಚಾರ ಎಲ್ಲ ಆಗ್ಬೇಕು, ಆಗ ತನಕ ದುಡ್ಡು ಕೊಡೋಕ್ಕಾಗಲ್ಲ ಅಂದರು.
ಸುಮ್ಮನೆ ಅಡ್ಕ್ಯಾರು ಇರ್ತಿತ್ತ ಅಡ್ಡ ದುಡ್ಡಿಗೆ ಕೊಟ್ಟಂಗಾತು. ಏನಿಲ್ಲ ಅಂದರೂ ಕ್ವಿಂಟಾಲ್ ಮೇಲೆ 10-15 ಸಾವಿರ ರೂಪಾಯಿ ದಂಡ ಆದಂಗೆ ಆಗ್ತದೆ. ಜ್ಞಾನ ಮಾಡಿದ್ರೆ ಹೊಟ್ಟಿ ಬೆಂಕಿ ಕೊಟ್ಟಂಗಾಗ್ತದೆ. ಅಲ್ಲ ಮರ, ದುಡ್ಡು ಸಿಕ್ಕಲ್ಲ ಅಂತ ಆದ್ಮೇಲೆ ಅಡಿಕೆ ಖರ್ಚು ಅಂತ ಹಾಕಕ್ಕೆ ಹೋಗಿದ್ರಿ ನೀವು? ಎಂತಕ್ಕೆ ಅಂದರೆ ಹೇಳ್ತಿದ್ದಲ್ಲ ದಿನ ಬೆಳಗಾದ್ರೆ ಅಡಿಕೆ ಖರ್ಚು ಹಾಕಿ ಲೋನ್ ಕಟ್ಟಿ ಅಂತ. ಲೋನಿಗೆ ಇನ್ನೂ ಒಂದು 15-20 ದಿನ ಬಿಟ್ಟು ಕಟ್ಟಿದ್ರೆ ಏನು ತೊಂದರೆ ಇರಲಂತೆ. ಅವರು ಒಬ್ರು ಈಗ ಹೇಳ್ತಾ ಇದ್ದಾರೆ, ಆವಾಗಿಲ್ಲ ಅದೇ ಡೇಟಿಗೆ ಕಟ್ಟಿಬಿಡ್ಬೇಕು, ಇಲ್ಲಿದ್ರೆ ಹಂಗಾಗ್ತದೆ ಹಿಂಗಾಗ್ತದೆ ಅಂದರು. ಹೌದು. ಅಲ್ಲ, ಮಾತಾಡಕ್ಕೆ ಹೋದ್ರೆ ಇದು ಜಾಸ್ತಿ ಆಗ್ತದೀಗ. ಪೊಗ್ತಾ ನೀ ಅಡಿಕೆ ಖರ್ಚು ಹಾಕಕ್ಕೆ ಹೇಳಿದೆ ಅಂತ ಹೇಳ್ತಿದ್ದೀರಲ್ಲ, ನಾ ಏನು ನನಗೆ ಒಡವೆ ವಸ್ತ್ರ ತಂದ್ಕೊಡಿ ಅಂತೇಳಿ ಅಡಿಕೆ ಖರ್ಚು ಹಾಕಕ್ಕೆ ಹೇಳದ್ನ? ಬ್ಯಾಂಕಿನ ಲೋನ್ ಒಂದು ಕಟ್ಟಾನ, ಅದು ಇಲ್ದಿದ್ರೆ ಮತ್ತೆ ಬಡ್ಡಿ ಬೆಳೀತಾ ಹೋಗ್ತದಲ್ಲ. ಈಗ ಅಡಿಕೆ ರೇಟ್ ಆಗೋದು ಒಂದೇ, ಅಲ್ಲಿ ಬಡ್ಡಿ ಬೆಳೆಯೋದು ಒಂದು, ಅಲ್ಲಿಂದ ಅಲ್ಲಿಗೆ ಸರಿ ಆಗ್ತದೆ ಅಂತ ಹೇಳಿದೆ. ಈಗ ಅಡಿಕೆ ಖರ್ಚು ಹಾಕಿದ್ರು ದುಡ್ಡು ಸಿಕ್ಕಲ್ಲ ಅಂತ ನಂಗೇನು ಗೊತ್ತಿತ್ರಿ? ನೀವು ಹೇಳಿದ್ರಾ ಈಗ ಅಡಿಕೆ ಖರ್ಚು ಹಾಕಿದ್ರು ದುಡ್ಡು ಸಿಕ್ಕದಿನಂತ ತಿಂಗಳ ತಡ ಅಂತ ಹೇಳಿ? ಅದು ಗೊತ್ತಿದ್ದಿದ್ರೆ ನಾನು ಯಾಕೆ ಹೇಳ್ತಿದ್ದೆ ಅಡಿಕೆ ಖರ್ಚು ಹಾಕಿ ಅಂತ? ಅಷ್ಟೆಲ್ಲ ಹೇಳಕ್ಕೆ ಪುರ್ಸೊತ್ತು ಎಲ್ಲಿ ಕೊಡ್ತೀಯ ನೀನು ಆಡ ಮಾತೇ ಅಲ್ಲ. ನಾನು ಹಂಗಾರೆ ಸ್ವಲ್ಪನಾರು ಸಿಕ್ಬೋದೇನೋ ಅಂತ ಮಾಡಿದೆ. ಮತ್ತೆ ಹಂಗೆ ಹೇಳಿ, ನನ್ನ ಮೇಲೆ ಅಂತ ಹೇಳ್ತಿದ್ದೀರಿ? ಅಡಿಕೆ ಖರ್ಚು ಹಾಕ್ಬೇಕಾರೆ ಮುಂಚೆ ನಮ್ಗೆ ಹಿಂಗೆ ಅರ್ಜೆಂಟಿಗೆ ದುಡ್ಡು ಬೇಕು ಅಂತಲೇ ಖರ್ಚು ಹಾಕೋದಲ್ಲನ? ಮತ್ತೆ ಯಾಕೆ ಅಡ್ಡ ದುಡ್ಡು ರೇಟಿಗೆ ಖರ್ಚು ಹಾಕ್ತಾರೆ? ನೀವು ಮಂಡಿಯರ ಹತ್ರ ಕೇಳ್ಕಿಬೇಕ ಬೇಡ? ದುಡ್ಡು ಸಿಗ್ತದ ಸಿಕ್ಕಲ್ಲ, ನಾ ಹಿಂಗೆ ಲೋನ್ ಕಟ್ಟಾಕದೆ ಅದಕ್ಕೆ ಅಡಿಕೆ ಖರ್ಚು ಹಾಕ್ತಿದ್ದೀನಿ ಅಂತ ಒಂದು ಮಾತು ಕೇಳ್ಕೊಂಡಿದ್ರೆ ಆಗತ್ತಿತ್ತದ? ಹೌದು, ಅಲ್ಲೊಂದು ಬೇರೆ ಹೋಗಿ ಮರ್ಯಾದೆ ತಕ್ಕೋತೀನಿ. ದುಡ್ಡು ಹಿಂಗೆ ಲೋನ್ ಕಟ್ಟಕ್ಕೆ ಬೇಕು, ಅದಕ್ಕೆ ಅಡಿಕೆ ಖರ್ಚು ಹಾಕ್ತಿದ್ದೀನಿ ಅಂತ. ಅಲ್ಲ, ಅದ್ರಲ್ಲಿ ಮರ್ಯಾದೆಗೆ ಹೋಗೋಕ್ಕೆ ಅಂತ ಅದಿರ್ರಿ? ಏನು ಅವ್ರ ಮನೆ ಕದಿಯಕ್ಕೆ ಹೋದ್ರಾ? ಪುಕ್ಷೇಟಕ್ಕೆ ಕೊಡಿ ಅಂತಾರೆ ಕೇಳಿದ್ರ? ನಮ್ಮ ಅಡಿಕೆ ನಾವು ಖರ್ಚು ಹಾಕೋದು ನಮ್ಗೆ ಇಂಥದಕ್ಕೆ ಬೇಕು, ದುಡ್ಡು ಸಿಗ್ತದ ಸಿಕ್ಕಲ್ಲ, ಹಿಂಗೆ ವ್ಯವಹಾರ ಮಾಡ್ಕೊಂಡು ಹೋದ್ರೆ ಎಲ್ಲ ಸರಿ ಆಗ್ತದೆ. ಮರ್ಯಾದೆಗೆ ಹೊಂಜ್ಬೇಕಾದಲ್ಲ ಹೊಂಜಲ್ಲ ನೀವು? ಎಂತ ಮರ್ಯಾದೆಗೆ ಹೊಂಜ್ಬೇಕಾದಲ್ಲಿ ಎಲ್ಲಿ ಹೊಂಜ? ನಾನು ಹಿಂಗಿದ್ದಕ್ಕೆ ಅಲ್ಲನ ನನಗೆ ಸಿಟ್ಟು ರುಮ್ಮ ಬರೋದು. ನಾನು ತಲೆ ಕೆರ್ಸ್ಕಿ ಕೂತೀನಿ ಇಲ್ಲಿ, ಅತ್ಲಾಗೆ ಲೋನ್ ತೀರ್ಲ, ಇತ್ಲಾಗೆ ಅಡಿಕೆನೂ ಅಡ್ಡ ದುಡ್ಡಿಗೆ ಖರ್ಚು ಹಾಕಿಟ್ಟು ಕೂತ್ನಲ್ಲ ಅಂತ ನಿನಗೆ ಆ ತಲೆ ಬಿಸಿ ಇಲ್ಲ ನಿಂಗೆ? ಎಲ್ಲಿ ಮತ್ತೊಂದಿಷ್ಟು ಏನಾರು ಹೇಳಿ ಇದು ಮಾಡ್ಬೋದು, ಅದನ್ನು ನೋಡ್ತೀಯ? ನಂಗೆ ತಿಳಿದಂಗೆ ಎಂಥದ ವ್ಯವಹಾರ ಮಾಡ್ತಿದ್ದೆ ನಾನು. ಮಧ್ಯೆ ಬಂದಲ್ಲ ಅಡಿಕೆ ಖರ್ಚು ಹಾಕಿ ಅಂತ, ಇನ್ನು ಬೆಳಗಾದ್ರೆ ಅದನ್ನೇ ಹೇಳಿದೆ. ಈಗ ಹಿಂಗೆ ಹಾಕಿ ಕೂತದಲ್ಲ. ನೋಡಿ, ನಂಗೆ ಮತ್ತೆ ಸಿಟ್ಟು ಬರ್ಸ್ಬೇಡಿ. ಹೊಟ್ಟೆರಿ ನಿಮಗೆ ಮಾತ್ರನಾ? ನಂಗಿಲ್ಲ. ಯಾಕೆ ನೀವೊಬ್ಬರೇ ಗೋಳಾಡಿದ್ರನು? ನಾನು ನೀರು ಬರೋ ಕಣ್ಣಲ್ಲಿ ರಕ್ತ ಬರ್ಸ್ಕೊಂಡು ಮಾಡ್ಲನ? ಹಿಂಗೆ ಮಾಡಿದ್ದು ಸುಮ್ಮನೆ ಅರ್ಧ ಫಲ ಹೋತದಲ್ಲ ಅಂತ ಹೇಳಿದ್ರೆ ನಂಗೆ ಹೊಟ್ಟೆರಿಯಲ್ಲ. ಮಾತಾಡ್ತಾರೆ, ನನಗೆ ತಲೆ ಬಿಸಿ ಇಲ್ಲಂತೆ. ನನ್ನ ಹತ್ರ ಬಂದು ಕೇಳದೆ ಇದ್ದಿದ್ರೆ ನಾನು ಯಾಕೆ ಹೇಳ್ತಿದ್ದೆ ನಿಮ್ಮ ಹತ್ರ ಅಕ್ಕಿ ಖರ್ಚು ಹಾಕಿ ಅಂತ? ಯಾವ ವ್ಯವಹಾರ ಮಾಡ್ಬೇಕಾರೆ ಮುಂಚೆನೂ ಎಲ್ಲಿ ಕೇಳ್ಕೇಬೇಕಪ್ಪ. ಏನು ಬಾಯಿಗೆ ಬರ್ತಾನ? ಹಿಂಗೆ ಒಂಚೂರು ಅರ್ಜೆಂಟ್ ಅದೇ ಅಂತ ಹೇಳಿ ನಾನು ಖರ್ಚು ಹಾಕ್ತಿದ್ದೀನಿ, ದುಡ್ಡು ಸಿಗ್ತದ ಸಿಕ್ಕಲ್ಲ ಅಂತ ಹೇಳಿದ್ರೆ ಅವ್ರು ಹೇಳ್ತಿದ್ರು ದುಡ್ಡು ಸಿಕ್ಕಲ್ಲ ಅಂತ. ಅಡಿಕೆ ಖರ್ಚು ಹಾಕೋದು ಬಿಟ್ಟರು ಸೈ ಇತ್ತು ಅವಾಗ. ಹುಡುಗೂರ್ನ ಹೋಗಿ ಖರ್ಚು ಹಾಕಿಂಡು ಈಗ ನಾನು ಇದು ಮಾಡ್ತಿದ್ದೀರಿ ಅಲ್ಲ? ಸಾಲತ್ಲ ನಮ್ಮ ಹಣೆಯಲ್ಲಿ ಬರೆದಿದ್ದೆ ಇಷ್ಟು. ಅರ್ಧ ಉತ್ಪತ್ತಿ ತೆಗೆದು ಬಡ್ಡಿ ಕಟ್ಟಕ್ಕೆ ಸಮ ಆಗ್ತದೆ. ಎಂತ ಮಾತಾಡಲ್ಲ. ಈಗ ಹುಡುಗ ಬತ್ತ ನನ್ನ ಪಾಪ ಅವನಿಗೆ ಪರೀಕ್ಷೆ. ಏನು ಮಾಡ್ತೀರಾ ಮಾಡಿ.